ಕೆಂಚಪ್ಪಣ್ಣವರೇ, ಆಲ್ಮೋಸ್ಟಾಗಿ ಈಗ ನೀವು ಕೂಡ ಯೂಟ್ಯೂಬು, ಫೇಸ್ಬುಕ್ಕು, ಸೋಷಿಯಲ್ ಮೀಡಿಯಾಗಳನ್ನು ನೋಡಿದ್ದೀರಾ ಅಂದ್ಕೋತೀನಿ. ಸೊ ತುಂಬ ಜನ ಈಗ ತುಂಬ ಶ್ರೀಮಂತರು ಇರ್ತಾರೆ, ತುಂಬ ಬಡವರು ಇರ್ತಾರೆ, ತುಂಬ ಮಧ್ಯಮ ವರ್ಗದ ಕುಟುಂಬದವರು ಇರ್ತಾರೆ. ಸೊ ತುಂಬ ಜನ ಸಾಲಿ ಕಲ್ತಿರ್ತಾರೆ, ತುಂಬ ಜನ ಸಾಲಿ ಕಲ್ತಿರಲ್ಲ, ತುಂಬ ಜನ ನೌಕರಿನೂ ತೊಗೊಂಡಿರ್ತಾರೆ. ಬಟ್ ಮನುಷ್ಯನ ಆಸೆಗೆ ಅಳತಿ ಇಲ್ಲ ಅಂತ ಒಂದು ಸಂಪ್ರದಾಯ ಏನಿದೆ, ಒಂದು ಗಾದೆ ಮಾತಾ ಇದೆ. ಸೊ ಹಾಗಾಗಿ ನಾನು ನಿಮ್ಮ ಕೆಲವೊಂದು ಮಾತುಗಳನ್ನ ಕೇಳೋಕ್ಕೆ ಇಷ್ಟಪಡ್ತಿದ್ದೇನೆ. ಸೊ ತುಂಬ ಜನ ನೌಕರಿ ಇಲ್ಲ, ನಮ್ಮಂಥ ಉದಾಹರಣೆ ನಾನೇ ತಗೋ, ನಮ್ಮ ಥರ ಹುಡುಗರು ನೌಕರಿ ಇರೋಂಗಿಲ್ಲ. ಸೊ ಇಂಥವ್ರು ನಮ್ಮ ಥರ ಹುಡುಗರು ಏನು ಮಾಡ್ತಾರೆ, ಸದ್ಯಕ್ಕೆ ಈಗ ಯೂಟ್ಯೂಬು, ಫೇಸ್ಬುಕ್ಕು ಅಲ್ಲಿ ನೋಡಿಕೊಂಡು ಟಗರು ಸಾಗಾಣಿಕೆ ಮಾಡ್ತಾರೆ. ಸೊ ಇನ್ನು ಕೆಲವ್ರು ಏನು ಮಾಡ್ತಾರೆ, ನೌಕರಿ ಇದ್ದರೂ ಕೂಡ ಕೆಲವರು ವೈಯಕ್ತಿಕ ಒಂಥರ ಕೆಲವೊಬ್ಬರು ಶೋಕಿಗಾಗಿ ಟಗರು ಸಾಗಾಣಿಕೆ ಮಾಡ್ತಾರೆ. ಇನ್ನು ಕೆಲವರು ಈ ಥರ PDO, ತಹಶೀಲ್ದಾರು ಮತ್ತು ಪೊಲೀಸು, ಪೋಜರ್ಸು ಅವರು ಕೂಡ ತಮ್ಮ ವೈಯಕ್ತಿಕವಾಗಿ ಟಗರು ಸಾಕಾಣಿಕೆ ಮಾಡ್ಬೇಕಂತ ಟಗರು ಸಾಕಾಣಿಕೆ ಮಾಡ್ತಾರೆ. ಇನ್ನು ಕೆಲವು ಸೋಕಿಗೋಸ್ಕರ, ಇನ್ನು ಕೆಲವರು ಆರ್ಥಿಕ ಪರಿಸ್ಥಿತಿಗೋಸ್ಕರ ಈ ಥರ ಟಗರು ಸಾಕಾಣಿಕೆನ ಮಾಡ್ತಾರೆ. ಸೊ ಹಾಗಾಗಿ ನಾನು ಟಗರು ಸಾಕಾಣಿಕೆ ಬಗ್ಗೆ ನಿಮ್ಗೊಂದು ಕೆಲವೊಂದು ಕ್ವಶನ್ಗಳನ್ನ ಕೇಳ್ಬೇಕು ಅಂದ್ಕೊಂಡಿದ್ದೇನೆ. ಸೊ ನಿಮ್ಮ ಪ್ರಕಾರ ಈಗ ಟಗರು ಸಾಕಾಣಿಕೆಯಲ್ಲಿ ಲಾಭ ಐತೋ ಲಾಭ ಇಲ್ಲೋ? ಲಾಭ ಐತಾ ಅಣ್ಣ? ನಿಮ್ಮ ಪ್ರಕಾರ ಈಗ ಟಗರು ಸಾಕಾಣಿಕೆಯಲ್ಲಿ ಲಾಭ ಜಾಸ್ತಿನ, ಕುರಿ ಸಾಕಾಣಿಕೆಯಲ್ಲಿ ಲಾಭ ಜಾಸ್ತಿನ? ಕುರಿ ಜಾಸ್ತಿ ಆಗುತ್ತಾ? ಟಗರು ಮೇಯಿಸ್ಬೇಕಲ್ಲ. ಏನಾದನ ಕುರಿ ಮೇಯಿಸ್ಬೇಕಲ್ಲ, ಕುರಿ ಲಾಭ ಆಗತ್ತ. ಯಾಕೆ ಟಗರು ಮತ್ತೊಂದು ರೊಕ್ಕ ಕೊಟ್ಟು ತಂದು 25,000 ಕೊಟ್ಟು ತಂದಿರ್ತೀವಿ, ಅದ್ ನರ್ತಕ ಮೇಯಿಸ್ಬೇಕು. ಎಲ್ಲ ನುಚ್ಚು ಫುಡ್ ಗಿಡ್ಡ ಹಾಕಿ ಹಂಗಾಗಿ ಮೇಯಿಸಿಂದ ಇದಾಗ್ತದ. ಓಕೆ ಓಕೆ ಅಣ್ಣ, ಈಗ ಟಗರು ಸಾಕಾಣಿಕೆ ಮಾಡ್ತಾರಲ್ಲ, ಅವ್ರು ಎಷ್ಟು ತಿಂಗಳು ಮರಿಗಳನ್ನ ತೊಗೋಬೇಕು, ಏನು ರೇಟಿಗೆ ತೊಗೋಬೇಕು, ಎಂಥ ಮರಿ ತೊಗೋಬೇಕು ನಿಮ್ಮ ಪ್ರಕಾರ? ಏನಿಲ್ಲ, 6 ತಿಂಗಳು ಮರಿ ತೊಗೊಂಡು. ಎಷ್ಟು ತಿಂಗಳು ಮರಿ ಅಣ್ಣ? 6 ತಿಂಗಳು ಮರಿ ತೊಗೊಂಡು ಕಟ್ಟಿನ ಸಾಕಾಣಿಕೆ ಮಾಡ್ಬೇಕು. ಮಾಡಿ ಒಗಾದ ಮೇಯಿಸಿ ಒಂದು 9 ತಿಂಗಳಾಗಿಂದ ಮತ್ತೆ ಕೊಡೋಕೆ ನಡಿತೈತಿ, ಮತ್ತೆ ಲಾಭ ಆಗತ್ತ. ಅಣ್ಣ, ಈಗ ಮರಿಗಳನ್ನ ತಗೋತಾರಲ್ಲ, ಆಲ್ಮೋಸ್ಟ್ ಕೆಂದ ಗುರಿ ಜಾಸ್ತಿ ರೇಟ್, ಅದು ಬಿಳೆ ಗುರಿ ಜಾಸ್ತಿ ರೇಟ್? ಬಿಳೆ ಕುರಿ ಜಾಸ್ತಿ ರೇಟ್. ಅಣ್ಣ, ಈಗ ಟಗರು ಸಾಕಾಣಿಕೆ ಮಾಡ್ತಾರಲ್ಲ, ಅವ್ರು ಕಟ್ಟಿ ಹಾಕಿ ಮೇಯಿಸಿದ್ರೆ ಚಲೋಣ, ಕೈ ಬಿಡ್ಬೇಕು ಮರಿನ ಕಟ್ಟಿ ಹಾಕಿರಿ ಚಲೋ? ಕಟ್ಟಿ ಹಾಕಿದ್ರೆ ಚಲೋ. ಕೈ ಬಿಡ್ತೀವಲ್ಲ, ಅದು ಹಾರಾಡ್ಕೊಂತ ಏನು ಊಟ ಹೊಡೆಯಂಗಿಲ್ಲ, ಊಟ ಮಾಡಂಗಿಲ್ಲ, ಏನು ತಿನ್ನಂಗಿಲ್ಲ. ಸೊ ಹಂಗಾಗಿ ತೂಕ ವೇಟ್ಲೆಸ್ ಆಗ್ಬಿಡ್ತಾವೆ, ಹಂಗಾಗಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಕಟ್ಟಿ ಏನು ತಿಂತದಲ್ಲ, ತೂಕ ಹೆಚ್ಚು ಬರ್ತೈತಿ. ಅಣ್ಣ, ಮರಿಗಳನ್ನ ಈಗ ತಗೋತಾರಲ್ಲ, ಆ ಮರಿಗಳಿಗೆ ಸ್ಟಾರ್ಟಿಂಗ್ ಟೈಮಲ್ಲಿ ಯಾವ ಥರ ತಿಂಡಿ ಕೊಡ್ಬೇಕು, ಯಾವ ಥರ ಟ್ರೀಟ್ಮೆಂಟ್ ಮಾಡ್ಬೇಕಂದ್ರೆ ಯಾವ ಥರ ಕಾಳು ಕೊಡ್ಬೇಕು, ಏನು ಮಾಡ್ಬೇಕು ಅವಾಗೆಲ್ಲ? ಮುಂಜಾನೆ ಗುಗ್ಗುರಿ ಗಾಂಜಾಳ ನುಚ್ಚು ಮತ್ತೆ ಹೊಟ್ಟು ತಪ್ಪಲ ಶೇಂಗಾದೊಟ್ಟು ಅವ್ನ ಹಾಕೋದು, ಮತ್ತೆ ಚೇಂಜ್ ಮಾಡಿ ಕಾಳು ಇಡ್ಬೇಕು. ಒಟ್ಟು ಎಲ್ಲ ನಾವು ಹೆಂಗೆ ಹಾಕ್ತಿವಿ ತರ್ತಾರ, ಈ ಸೀಸ ಮುಖ ಹಾಕಿರ ಅಂತ ತಿಂದ್ಬಿಡ್ತಾವ. ಅಣ್ಣ, ಈಗ ಟಗರು ಸಾಕಾಣಿಕೆ ಮಾಡ್ತಾರಲ್ಲ, ಹಸಿದು ಹಾಕಿರೋ ಮರಿಗಳು ತೂಕ ಬರ್ತಾವ, ಒಣ ಹಾಕಿರೋ ತೂಕ ಬರ್ತಾವ ನಿಮ್ಮ ಪ್ರಕಾರ? ತಪ್ಪಲ ಹಾಕಿರೋ ತೂಕ ಬರ್ತವೆ, ಶೇಂಗಾ ಒಟ್ಟು, ತೊಗರಿ ಒಟ್ಟು, ಕಡ್ಲಿ ಒಟ್ಟು, ಬಿಳಿಜೋಳ ಮೇವು ತಿಂದ ನೀರು ಕುಡಿತಾವ. ಹಸಿದಾರ ಹೊಟ್ಟಿ ಬರಲ್ಲ, ಪಚನ ಕ್ರಿಯೆ ಆಗಲ್ಲ, ಮತ್ತೆ ಅವು ನೀರು ಕುಡಿಯಕ್ಕೆ ಅಪೇಕ್ಷೆ ಪಡಂಗಿಲ್ಲ. ಸೊ ಹಂಗಾಗಿ ಒಣಗಿದ ಹಾಕಿದ್ರೆ ಇದಾಗತ್ತೆ. ಓಕೆ 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 ಅಣ್ಣ, ಈಗ ಮರಿಗಳನ್ನ ನಿಮ್ಮ ಪ್ರಕಾರ ಈಗ ತೊಗೊಂಡು ಸಾಕ್ತಾರಲ್ಲ, 2-3 ತಿಂಗಳ ತೊಗೊಂಡು ಸಾಕಿದ್ರೆ ಬೆಸ್ಟ್, ಅಥವಾ ವರ್ಷ ಪೂರ್ತಿ ಬಕ್ರೀದ್ಗೋಸ್ಕರ ಕೊಡ್ತಾರಲ್ಲ, ಲಾಭ ಆಗುತ್ತೆ? ಬಕ್ರೀದ್ ಕೊಟ್ಟರೆ ಲಾಭ ಅಂತೀರಾ? ಈ 2-3 ತಿಂಗಳು ಲಾಭ ಆಗಲ್ಲ ಅಂತೀರಾ? ಸುಮ್ಮನೆ 1,500 ಸಿಕ್ಕರೆ ಲಾಭ ಆಗಲ್ಲ. ಈಗ ಒಂದು 8-10 ಸಾವಿರ ಕೊಟ್ಟು ತಂದಿರ್ತಾರ, ಬಕ್ರಿ ಹಬ್ಬದಾಗ 25,000 ಮಾಡಿದ್ರೆ 15,000 ಲಾಭ ಆಗ್ಬಿಡುತ್ತೆ. ಹಿಂಗಾಗುತ್ತೆ ನೋಡಿ ಫ್ರೆಂಡ್ಸ್. ಇವ್ರು ಏನು ಹೇಳ್ತಾರೆ, ಕುರಿಗಾರ, ಇವರು ತುಂಬ ಅನುಭವ ಇವರು ಕುರಿಗಾರೆ, 9 ವರ್ಷ ಕುರಿ ಕಾಯಕತ್ತಿ ಇವರು. ಅದಕ್ಕೆ ಸೊ ನಂಗೆ ಇವ್ರು ಯಾಕೋ ಇವ್ರು ನೋಡಿ ನನಗೇನೋ ಕುರಿ ಸಾಕಾಣಿಕೆ, ಟಗರು ಸಾಕಾಣಿಕೆ ಬಗ್ಗೆ ಮಾಹಿತಿ ಸಿಗಬಹುದು ಅಂದ್ಕೊಂಡು ಒಂದು ಸ್ಪೆಷಲಾಗಿ ವಿಡಿಯೋ ಮಾಡ್ತಿದ್ದೀನಿ. ಸೊ ಯಾರೆಲ್ಲ ಟಗರು ಸಾಕಾಣಿಕೆ ಮಾಡಬೇಕು ಅಂದ್ಕೊಂಡಿದ್ದೀರಾ, ಈ ಯೂಟ್ಯೂಬು, ಫೇಸ್ಬುಕ್ಕು ಅಲ್ಲಿ ನೋಡ್ಕೊಂಡು ಟಗರು ಸಾಕಾಣಿಕೆ ಮಾಡೋರೆಲ್ಲ ಇವರ ವಿಡಿಯೋನ ತಪ್ಪದೇ ನೋಡಿ, ತುಂಬ ಮೋಟಿವೇಟ್ ಆಗಿರುವಂಥ ಒಂದು ವಿಡಿಯೋ ಇದು. ಸೊ ಅವರು ಯಾಕಂದರೆ ಅವರು ಇದು ಕುರಿ ಸಾಕಾಣಿಕೆಯಲ್ಲಿ ಪಳಗಿದಂಥ ವ್ಯಕ್ತಿ. ಸೊ ಅವರು ಕೂಡ ತಮ್ಗೆ ಗೊತ್ತಿರೋ ಅನುಭವಗಳನ್ನ ಹೇಳ್ತಾರೆ. ಸೊ ಅದನ್ನು ಕೂಡ ನೀವು ಟಗರು ಸಾಕಾಣಿಕೆಯಲ್ಲಿ ಅದನ್ನು ನೀವು ಬಳಕೆ ಮಾಡಿದಲ್ಲಿ ಸೊ ನೀವು ಕೂಡ ಏನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇವರು ಕೂಡ ಸಾಧನೆ ಮಾಡಿದಂಥ ಕುರಿಗಾರರೇ. ಸೊ ಹಂಗಾಗಿ ಅಣ್ಣ, ಈಗ ಆ ಥರ ಮರಿಗಳನ್ನ ತೊಗೊಂಡು ಬಕ್ರೀದ್ ಕೊಟ್ಟರೆ ಲಾಭ ಆಗುತ್ತೆ. ಅಣ್ಣ, ಬಕ್ರೀದ್ಗೋಸ್ಕರ ಮರಿಗಳನ್ನ ತೊಗೊಳ್ಳೋ ಅವರು ಏನು ರೇಟ್ ಕೊಟ್ಟು ಮರಿ ತೊಗೋಬೇಕಣ್ಣ? ಬಕ್ರಿ ಫಸ್ಟ್ನ್ಯಾಗ ಅಣ್ಣ, ಈ ಬಕ್ರೀದ್ ದಿವಸ ಮರಿ ತೊಗೋಬೇಕಂತ ಅನ್ಕೊಂಡ್ರು, ಏನು ರೇಟ್ ಕೊಟ್ಟು ಎಷ್ಟು ತಿಂಗಳು ಮರಿ ತೊಗೊಂಡ್ರೆ ಅವ್ರು ಬಕ್ರೀದ್ಗೋಸ್ಕರ ಸಾಕಾಣಿಕೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ? 6,000-7,000 ಕೊಟ್ಟು ಆ ಥರ ಮರಿ ಬರ್ತಾವ ಅಣ್ಣ? ಬರ್ತಾವ ಅಣ್ಣ. ಎಷ್ಟು ತಿಂಗಳು ಮರಿ ಆಗ್ತಾವಣ್ಣ? ಹಲ್ಲು ಆಗ್ತಾವಣ್ಣ ಮರಿ? ಅವು 1 ವರ್ಷಕ್ಕೆ ಹಲ್ಲು ಆಗ್ತಾವ. ಈಗ ಒಂದು 6-7 ತಿಂಗಳು ಮರಿ ತೊಗೊಂಡ್ರ ಒಂದು 9 ತಿಂಗಳ ಜೊತೆಯಿಂದ 9 ತಿಂಗಳು ಮತ್ತೆ ಅಲ್ಲಿ ಹಲ್ಲು ಹಾಕ್ಬಿಡ್ತಾವ. ಹಲ್ಲು ಹಾಕ್ಬಿಡ್ತಾವ. ಬಕ್ರಿ ಎರಡಲ್ಲಿ ಹಲಲ್ಲಿ ಇರ್ತಾವ. ಎರಡಲ್ಲಿ ಹಲಲ್ಲಿ ಇರ್ತಾವ. ಅವಾಗ ಎಷ್ಟು ರೇಟಿ ಮಾರ್ಬೋದಣ್ಣ? 30-25 ಸಾವಿರ ಮಾಡ್ತಾರೆ. ನೀವೇನಾದ್ರು ಅಣ್ಣ, ನೀವೇನು ಬಕ್ರಿ ಯಾರಿಗಾರು ಮರಿ ಕೊಡಿಸ್ತೀರಾ? ಕೊಡ್ಸಿ ಮಾರಿ ನಮ್ದು ಟಗರ್ ನೀವು ಮಾರಿರಾ, ಕೊಡಿಸ್ತೀರಾ, ಎಲ್ಲ ಮಾಡ್ತೀರಾ? ಅಣ್ಣ, ಈಗ ಮರಿಗಳನ್ನ ಕೊಡ್ತಾರಲ್ಲ, ಈ ಥರ ಬಕ್ರಿ ದಿವಸ ಕೊಡ್ತಾರಲ್ಲ, ಸೊ ಅಂತ ಟೈಮ್ ಕೆಲವೊಬ್ರು ಮರಿಗಳನ್ನ ಕೂಲ್ ಕಟ್ ಮಾಡಬೇಕು ಅಂತಾರೆ. ಕೂಲ್ ಕಟ್ ಮಾಡಿ ಚಲೋನ, ಕಟ್ ಮಾಡ್ಲಿಕ್ಕೆ ಚಲೋನ? ಕಟ್ ಮಾಡಿರೋ ತುಪ್ಪಳಿದ್ರೆ ತಡ ಕಾಣುತ್ತಾ, ತುಪ್ಪಳಿ ತಡ ಕಾಣುತ್ತೆ. ಕಟ್ ಮಾಡಬಾರ್ದು, ಮಾರುತ್ತಂದ್ರ ದಾಡ್ಸಿ ಕಾಣುತ್ತಾ. ಈಗ ಕಟ್ ಮಾಡಿದ್ರೆ ಈಟ ಆಗ್ಬಿಡುತ್ತದ, ಅಂಗಡಿಯಲ್ಲಿ ಕಟ್ ಮಾಡ್ತೀವಿ. ಹಾಗಾಗಿ ಆ ಥರ ಮಾಡೋದ್ರಿಂದ ಕುರಿ ಮರಿ ಕಟ್ ಮಾಡಬೇಡ ಅಂತೀರ. ಅಣ್ಣ, ತೊಗೊಂಡು ಬಂದು ಕೊಡೋಣ ಅಣ್ಣ.
ತೊಗೊಂಬಂದ್ಗಡೆ ಕಟ್ ಮಾಡಿ ಮೇಸಿದ್ರೆ ನಡೀತೈತಿ. ಕೊಡೋ ಟೈಮಲ್ಲಿ ಕಟ್ ಮಾಡ್ಬಾರ್ದು. ಮಾಡ್ಬಾರ್ದು. ಅಣ್ಣ ಮರಿಗಳಿಗೆ ಯಾವಕ್ಕ ನೀವು ಗೋಂಜೋಳ ಗೋಂಜೋಳ ಗೋಧಿ ಅಕ್ಕಿ ಇವನ್ನೆಲ್ಲ ಹಾಕ್ತೀರಾ ನೀವು ಕೂಡ? ಹಾಕ್ತಿವಿ. ನಿಮ್ಮ ದಡ್ಡಿ ಮರಿಗೂ ಹಾಕಿರಾ? ಸಜ್ಜಿ ಹ್ಮ್ ನುಚ್ಚು ಗಾಂಜಾಳ ನುಚ್ಚು ಸಂಗಟಿ ನುಚ್ಚು ಮಾಡ್ತೀವಿ ನಾವು. ಅದನ್ನೆಲ್ಲ ಮಾಡಿ ಮೇಯಿಸ್ತೀರಾ? ಮತ್ತ ಹೆಣ್ಮರಿ ಗಂಡ್ಮರಿ ಕುಡಿಸ. ಅಣ್ಣ ನೀವು ಸ್ವಂತಕ್ಕೆ ನಿಮ್ಮ ಮನೆ ಟಗರಿ ಏನಾರ ಕಟ್ಟಿರಾ ಹಬ್ಬಕ್ಕೆ ಬಕ್ರೀದ್ಗೆ? ಕೊಟ್ಟಿವಿ. ಈ ವರ್ಷ ಕೊಟ್ಟ ಮತ್ತೆ ಈ ವರ್ಷ ಇಲ್ಲ? ಇಲ್ಲ ಈಗ ಹೊಳೆ ಕಟ್ಟಿಲ್ಲ. ವರ್ಷ ಕಟ್ಟಂಗಿಲ್ಲ ನೀವು? ನಾಳೆ ಮರಿ ಬಿಡ್ತಾವಲ್ಲ ಅವಾಗ ಒಂದು ಮರಿ ಮನ್ಯಾಗ ಕಟ್ಟಿ ಬಕ್ರಿ ಹಬ್ಬ ಹಾಲಲ್ಲೇ ಇರ್ತದ ಅವಾಗ ಕೊಟ್ಬಿಡೋದು. ಕುರಿಯನ್ನು ಕಟ್ಟಿ ಬಿಡ್ತೀವಿ. ಒಂದು ಮಳೆಗಾಲ ಬರೋಣ ನಾವು ಹೊಳ್ಳಿ ಉಗಾದಿ ಕಟ್ಟಿದ್ವಿ ಅಂದ್ರ ಹೊಳ್ಳಿ ನಾವು ಬಕ್ರಿ ಹಬ್ಬದಾಗ ಮೇಯಿಸಿ ಬಿಡ್ತೀವಿ. ಒಂದು 6 ತಿಂಗಳ ನಾಟಿ ಒಂದು 3 ತಿಂಗಳು ಇರ್ತದ. ಗೋಂಜಾಳ ನುಚ್ಚು ಪಂಚ ಎಲ್ಲ ಆ ಥರ ದೊಡ್ಡ ಟಗರ್ ನಿಮ್ಮ ಮನ್ಯಾಗ ಬಂದು ತೊಗೊಂಡು ಹೋಗ್ತಾರಾ? ಅವ್ರೇ ಬಂದು ಹುಡುಕಿರ್ತಾರೆ. ನಮ್ಮ ಸುತ್ತಮುತ್ತ ಹಳ್ಳಿಯರು. ಅಣ್ಣ ಈಗ ತುಂಬಾ ಜನ ಈಗ ಟಗರ್ ಸಾಕಾಣಿಕೆ ಮಾಡ್ತಾರಂತ ನಾನು ನಿಮ್ಗೆ ಹೇಳಿದೀವಿ ಇವಾಗಲೇ. ಸದ್ಯಕ್ಕೆ ಆ ಥರ ಟಗರ್ ಸಾಕಾಣಿಕೆ ಮಾಡೋರು ಸದ್ಯಕ್ಕೆ ಈಗ ಆ ಥರ ಅವ್ರಿಗೆ ಲಾಭ ಐತೆ ಅಂತ ಇಲ್ಲ ಅಂತೀರಣ್ಣ? ಲಾಭ ಆಗುತ್ತಾ? ನಿಮ್ಮ ಪ್ರಕಾರ ಈಗ ಒಂದು 6,500 7,000 ಕೊಟ್ಟು ಮರಿ ತೊಗೊಂಡ್ರಪ್ಪ ಅಂದ್ರೆ ಒಂದು 9 ತಿಂಗಳ ಮರಿ ಮೇಯಿಸಿದ್ ಎಷ್ಟು ಕೆಜಿ ಬರ್ಬೋದು ಅಣ್ಣ? ಜೀವಂತ ತೂಕ ಎಷ್ಟು ಕೆಜಿ ಬರ್ಬೋದು ಮರಿ? ಅದು ಒಂದು 30-40 ಕೆಜಿ ಬರ್ತದೆ. ಜೀವಂತ ಒಂದು 25-30 ಕೆಜಿ ಬರ್ಬೋದು ಒಂದು ವರ್ಷಕ್ಕೆ. ಹೆಚ್ಚಾಗತ್ತೆ. ಅದನ್ನ ಕೇಳಿದೆ. 89 ಕೆಜಿ ಇರ್ತವೆ. ಅದನ್ನ ಕೇಳಿದೆ ನಾನು ನಿಮ್ಗೆ. 89 ಕೆಜಿ ತನಕ ಬರ್ತಾವ. ಆ ಥರ ಮೇಯಿಸ್ದಂಗಿರುತ್ತೆ. ನಾವು ಫುಡ್ ಕಮ್ಮಿ ಮಾಡಿದ್ವಿ ಅಂದ್ರೆ ಕಮ್ಮಿ ಬರ್ತಾ ತೂಕ. ಯಾಕಂದ್ರೆ ತೂಕ ಹೆಚ್ಚು ಬರುತ್ತೆ. ಸಂಗ ಕೂಡ ಆಗತ್ತೆ. ಒಟ್ಟಲ್ಲಿ ಟಗರ್ ಸಾಕಾಣಿಕೆ ಮೇಕೆ ಇದು ಮತ್ತು ಕುರಿ ಸಾಕಾಣಿಕೆ ಲಾಭ ಐತೆ ಅಂತೀರಾ? ಸೊ ಇದನ್ನ ನೀವು ಕೂಡ ಯಶಸ್ಸನ್ನು ಕಂಡಿದ್ದೀರಾ ಆಲ್ರೆಡಿ? ನೋಡಿ ನಾವು. ಅಣ್ಣ ಈಗ ನೀವು ಮರಿಗಳನ್ನ ಬಕ್ರೀದ್ಗೋಸ್ಕರ ತೊಗೊಂಡು ಸಾಕ್ತಾರಲ್ಲ ಅವ್ರಿಗೋಸ್ಕರ ಅವ್ರು ತುಂಬಾ ಜನ ಈಗ 3 ತಿಂಗಳು 4 ತಿಂಗಳು ಕೊಡ್ತಾರ ಅಂತಂದ್ಯಾ. ಸೊ ನಿಮ್ಮ ಪ್ರಕಾರ ಬಕ್ರೀದ್ ಕೊಟ್ಟರೆ ಬೆಸ್ಟ್ ಅಂತೀರಾ? ಬಕ್ರೀದ್ ಕೊಟ್ಟರೆ ಬೆಸ್ಟ್. ಏನು ನಡೆದಿಂದ ಕೊಡ್ತೀವಲ್ಲ ಸುಮ್ಮ 1000-1500 ಸಿಕ್ತು ಲಾಭ ಅಂತ ಅವೆಲ್ಲ ಇದು ಮಾಡಬಾರ್ದು. ಲಾಭ ಆಗಲ್ಲ. ಓಕೆ. ಸೊ ನಿಮ್ಮ ಹೆಸರು ಕೆಂಚಪ್ಪ. ಅವರು ಕೆಂಚಪ್ಪನವರು ಕೂಡ ತುಂಬ ಸಾಧನೆ ಮಾಡಿರುವಂಥ ವ್ಯಕ್ತಿನೇ. ಸೊ 24 ವರ್ಷ ವಯಸ್ಸಂತೆ. ಸೊ ನನಗೇನೋ ಕೇಳ್ಬೇಕು ಅನ್ನಿಸ್ತು ಸ್ವಲ್ಪ. ತುಂಬ ಜನ ನನ್ನ ಟಗರ್ ಸಾಕಾಣಿಕೆ ನೋಡ್ತಿರ್ತೀರ ಅವಾಗ. ಸೊ ಅವರಿಗೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೇನೆ. ಸೊ ಇದು ಕೂಡ ಟಗರ್ ಸಾಕಾಣಿಕೆ ಯಾರೆಲ್ಲ ಮಾಡ್ತಾರೆ ಅವ್ರಿಗೋಸ್ಕರ ಒಂದು ವಿಡಿಯೋ ಮಾಡಿದ್ದೇನೆ. ಸೊ ಎಲ್ಲರೂ ಕೂಡ ಈ ವಿಡಿಯೋನ ನೋಡಿ. ನಮಸ್ಕಾರ ಕೆಂಚಪ್ಪನವರೇ, ಒಳ್ಳೆಯದಾಗಲಿ. ಹೋಗಿ ಬರ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.